ಮನೆಯಲ್ಲೇ ರಸಂ ಪೌಡ್ರನ್ನ ಯಾವ ರೀತಿಯಾಗಿ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಯಾವ್ಯಾವ ಪದಾರ್ಥ ಬಳಸಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು 9-10 ಬ್ಯಾಡಗಿನ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಖಾರ ಇರೋ ಮೆಣಸಿನ್ಕಾಯಿನ ಒಂದು 2 ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಲರ್ ಮೆಣಸಿನ್ಕಾಯಿ ಅಂತ ಬರುತ್ತಲ್ವ, ಅದನ್ನು ಒಂದು 5-6ನ ನನಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಮೀಡಿಯಮ್ ಬೇಡ, ತುಂಬ ಸ್ಲೋ ಉರಿನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸಣ್ಣ ಉರಿನಲ್ಲೇ ಹುರ್ಕೊಬೇಕಾಗುತ್ತೆ, ಇಲ್ಲಾಂದರೆ ಆ ಬೀಜಗಳೆಲ್ಲ ಸೀದೋಗ್ಬಿಟ್ಟು ಕಪ್ಪಗಾಗ್ಬಿಡುತ್ತೆ. ತುಂಬ ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೊಳ್ಳೋಣ. ನಮಗೆ ಘಾಟು ಬೀಜ ಹಾಕಿದ್ರೆ ಘಾಟಾಗುತ್ತೆ, ಹುರ್ಕೊಳಕ್ಕಾಗಲ್ಲ ಅನ್ನೋರು ಬೀಜನ ಎತ್ತಿಟ್ಕೊಂಡ್ಬಿಟ್ಟು ಮೊದಲು ಮೆಣಸಿನ್ಕಾಯಿಗಳನ್ನ ಹುರ್ಕೊಂಡು ಆಮೇಲೆ ಬೀಜವನ್ನು ಹುರ್ಕೊಳ್ಳಿ. ಇದು ಸಣ್ಣ ಉರಿನಲ್ಲೇ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡೋಣ. ಇದನ್ನು ಈಗ ಇದಾಗಿದೆ, ಒಂದು ಬಟ್ಲಿಗೆ ಹಾಕೊಂಡ್ಬಿಡೋಣ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಕಿರೋ ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಪ್ಯಾನ್ಗೆ ಒಂದು 3 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಒಂದು 2 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಸ್ವಲ್ಪ ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ. ನಿಮ್ಗೆ ಬೇಕಂದರೆ ಹಸಿದು ಹಾಕ್ಕೊಳ್ಳಿ. ಈಗ ಜೀರಿಗೆ 1 ಸ್ಪೂನು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಇದು ಒಂದು ಅರ್ಧ ಸ್ಪೂನು ಮೆಂತ್ಯ ಕಾಳುಗಳು. ಈಗ ಇದನ್ನೆಲ್ಲ ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದನ್ನು ಕೂಡ ಹುರ್ಕೊಳ್ಳೋಣ. ತುಂಬ ಸಣ್ಣ ಉರಿನಲ್ಲಿ, ಮೀಡಿಯಮ್ ಬೇಡ, ತುಂಬ ಸಣ್ಣ ಉರಿನಲ್ಲಿ ಇದನ್ನು ಕೂಡ ಇವೆಲ್ಲ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ. ಇದನ್ನು ಮದುವೆ ಮನೆಗಳಲ್ಲಿ ಎಣ್ಣೆ ಹಾಕಿ ಹುರಿತಾರೆ, ನಾವಿಲ್ಲಿ ಎಣ್ಣೆ ಹಾಕ್ತಾಯಿಲ್ಲ, ಮನೆಗಲ್ವಾ ಎಣ್ಣೆ ಬೇಡ ಅಂದ್ಬಿಟ್ಟು ಹಾಗೆ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ತುಂಬ ಸಣ್ಣ ಉರಿನಲ್ಲಿ. ಈ ಕರಿಬೇವನ್ನ ನಾನು ಒಣಗಿಸಿರೋದು ಹಾಕಿದ್ದೀನಿ. ನಿಮ್ಗೆ ಬೇಕಂದರೆ, ಇಲ್ಲ ಅಂದರೆ ಹಸಿ ಕರಿಬೇವನ್ನ ಹಾಕ್ಕೊಳ್ರಿ. ಇದನ್ನು ಸಣ್ಣ ಉರಿನಲ್ಲಿ ಘಮ ಘಮ ಅನ್ನೋ ಥರ ಸ್ಮೆಲ್ಲು ಇದ್ರದ್ದೆಲ್ಲ ಸ್ಮೆಲ್ ಘಮ ಘಮ ಅಂತ ಅದಾದ್ರೂ ಏನೇನು ಎಲ್ಲ ಮೆಂತ್ಯ, ಜೀರಿಗೆ, ಧನಿಯಾ ಎಲ್ಲ ಸ್ಮೆಲ್ಲು ಗಮ್ಮಂತ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಯ್ತಾ ಬಂತು, ಚಿಟಪಟ ಅಂತ ಕೂಡ ಸಿಡಿತಾ ಇದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಮೆಣಸಿನ್ಕಾಯಿನ ನಾವು ಹುರಿದಿಟ್ಟಿದ್ದೀವಲ್ವ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ನೆಕ್ಸ್ಟು 2 ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ
ಅರಿಶಿನ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಂಗುನ ಹಾಕೊಳ್ಳೋಣ. ಇಂಗು ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ ಅಂತ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದನ್ನು ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡು ಯಾವುದೇ ಅಡುಗೆ ಯಾವುದೇ ರಸಮ್ ಮಾಡಿದ್ರು ಇದನ್ನು ಹಾಕೊಬೋದು. ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹುರಿದಿಟ್ಟಿರೋದನ್ನೆಲ್ಲ ಇದ್ರೊಳಕ್ಕೆ ಹಾಕೊಳ್ಳೋಣ. ಇದನ್ನು ಪುಡಿ ಮಾಡ್ಕೊಂಬರೋಣ. ನೈಸಾಗಿ ಪೌಡ್ರ್ ಮಾಡ್ಕೊಬೇಕು. ಇದನ್ನು ಈಗ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ರಸಮ್ ಪೌಡ್ರು ಮನೆಯಲ್ಲೇ ಮಾಡಿರೋ ರಸಮ್ ಪೌಡ್ರು. ಇವಾಗ ಒಂದು ಬಟ್ಲಿಗೆ ಹಾಕ್ಕೊತೀನಿ. ನೀವು ಬೇಕಿದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಕಲರ್ಗೋಸ್ಕರ. ಹಾಗೆ ನೀವು ಮನೇಲಿ ರಸಮ್ ಪೌಡ್ರನ್ನ ಮಾಡಿಕೊಂಡು ಆರೋಗ್ಯಕರವಾಗಿ ಅಡುಗೆನ ಮಾಡ್ಕೊಳ್ಳಿ. ನೋಡಿದ್ರಲ್ಲ ರಸಮ್ ಪೌಡ್ರು ಮನೆಯಲ್ಲಿ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೇಲಿ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.